ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಊರು ಹೋಗ್ತಿದ್ದೆ. ನಮ್ಮ ಊರು ಬಂದುಬಿಟ್ಟು ಉಡುಪಿ ಡಿಸ್ಟ್ರಿಕ್ಟಲ್ಲಿರೋ ಒಂದು ಪುಟ್ಟ ಹಳ್ಳಿ. ಸೊ ಅದು ಆ್ಯಕ್ಚುಲಿ ವೆಸ್ಟರ್ನ್ ಘಾಟ್ಸಿನ ಫೂಟ್ ಹಿಲ್ಸ್ ಕೆಳಗಡೆ ಬರುತ್ತೆ. ಸೊ ನಾವು ಯೂಶ್ವಲಿ ಹೋಗಬೇಕಾದ್ರೆ ನಮ್ಮ ರೂಟ್ ಹೆಂಗಂದರೆ ಬ್ಯಾಂಗ್ಳೂರ್ ಟು ಹಾಸನ, ಹಾಸನ ಬಾಳೆಹೊನ್ನೂರು, ಶೃಂಗೇರಿ, ಆಗುಂಬೆಯಿಂದ ನಮ್ಮ ಊರು ಈ ಥರ ಇರುತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಸೀನಿಕ್ ಬ್ಯೂಟಿಫುಲ್ ರೂಟ್ ಅಂತ ಹೇಳ್ಬೋದು. ಸೊ ಮಾನ್ಸೂನಲ್ಲಿ ಇದರ ವೈಭವನೇ ಬೇರೆ ಥರ ಇರುತ್ತೆ ಈ ರೂಟಿದು. ಸೊ ರೈಡಿಂಗ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಹೋಗಿದ್ರೆ ಖುಷಿ. ಆ ಸಮಯ ಮತ್ತು ಮೀರಿದರೆ ಸ್ವಲ್ಪ ಭಯಸ್ ಕೂಡ ಆಗುತ್ತೆ. ನೋಡೋಣ ಏನಾಗಿತ್ತು ಆ ದಿನ ಅಂತ. ನಾನು ಫಸ್ಟು ಯೂಶ್ವಲಾಗಿ ಸಿಕ್ಕಾಪಟ್ಟೆ ಚಳಿ ಇತ್ತು. ನಾನು ಬಾಳೆಹೊನ್ನೂರಲ್ಲಿ ಟೀ ಕೊಡ್ದೆ. ಅದು ಸಮಯ 5:30 ಆಗಿತ್ತು ಅರೌಂಡು. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದೆ. ಬಾಳೆಹೊನ್ನೂರಿಂದ ಬಿಟ್ಟು ನನ್ನ ಜರ್ನಿ ಇವಾಗ ಶೃಂಗೇರಿ ಹತ್ತ ಹೊರಡಿತ್ತು. ಸೊ ಆಲ್ರೆಡಿ 6 ಆಗಿತ್ತು. ಕಗ್ಗತ್ತಲು ನನ್ನ ಜರ್ನಿ ಮುಂದುವರಿಸುತ್ತಾ ನಾನು ಶೃಂಗೇರಿ ಹತ್ತ ತಲುಪಿದೆ. ಶೃಂಗೇರಿ ಹತ್ತಿರ ಹೋಗುವಾಗ ಏನೋ ಗೊತ್ತಿಲ್ಲ, ಬೈಕಿದ ಬ್ಯಾಟ್ರಿ ಇಶ್ಯೂ ಬಂದು ಅಲ್ಲಿ ಆಸ್ಪಾಸ್ ಯಾರಿಲ್ಲದ ಕಾರಣ ನಾವು 2 ಗಂಟೆ ಹೊತ್ತು ಶೃಂಗೇರಿಯಲ್ಲೇ ವೆಯ್ಟ್ ಮಾಡುವ ಪರಿಸ್ಥಿತಿ ಬಂತು. ಸಿಕ್ಕಾಪಟ್ಟೆ ಮಳೆ, ದುರ್ಗಮ ಹಾದಿ, ಕಾಡು ರಾತ್ರಿ. ಮುಂದೆ ಆಗುಂಬೆ ಹತ್ತ ಸಾಗಿದೆ. ಆಗುಂಬೆಯಲ್ಲಿ ನನ್ನ ಗಾಡಿ ತಿರ್ಗಾ ಹಾಳಾಯಿತು. ಆವಾಗ ನಾನು ಅಲ್ಲಿ ಹತ್ತಿರದ ಕೆರೆ ಹತ್ರ ನೀರು ತರಲಿಕ್ಕೆ ಹೋದಾಗ ಅಲ್ಲಿ ಆಗಿರೋ ಅನುಭವನ ಜನ್ಮದಲ್ಲೂ ಮರೀಲಿಕ್ಕಾಗಲ್ಲ. ಸೊ ಸಡನ್ನಾಗಿ ಒಂದು ವಿಚಿತ್ರವಾದ ಆಕಾರದ ಒಂದು ವ್ಯಕ್ತಿ ಬಂದು ನನ್ನ ಎದುರುಗಡೆ ನಿಂತಿದ್ದು. ಸೊ ನಾನು ಅಲ್ಲಿ ಮೂರ್ಛೆ ಬಿದ್ದುಬಿಟ್ಟೆ. ಆಮೇಲೆ ನನ್ನ ಎದುರು ಒಂದು ಅಸ್ಥಿಪಂಜರದ ಥರ ಒಂದು ಮೆದುಳು ಬಂದಿದ್ದು. ಇದೆಲ್ಲ ಒಂದು ನಿಜವಾಗಿ ನನಗೆ ನೋಡಿದ್ದೀನೋ ಇಲ್ಲ ನನ್ನ ಮಾನಸಿಕವಾಗಿ ಇದೆಯೋ ಅಂತ ಇನ್ನೂ ಗೊತ್ತಾಗಿಲ್ಲ. ನೀವು ಕೇಳಿರುವುದು ಆಗುಂಬೆ ಅಧ್ಯಾಯದ ಒಂದು ಭಾಗವಷ್ಟೇ. ಈ ಥರ ಎಷ್ಟೋ ಜನರಿಗೆ ರಾತ್ರಿಯಲ್ಲಿ ಅನುಭವವಾಗಿದ್ದು ನಾವು ಕೇಳಿ ಬಂದಿದ್ದೇವೆ. ಸೊ ಕೆಲವೊಂದು ಸತಿ ಆ ಕಥೆಯನ್ನು ಜಾಸ್ತಿ ಕೇಳಬಾರ್ದು. ನಮ್ಮ ಅನುಭವವಾಗಿ ಇಟ್ಕೊಂಡು ಮುಂದೆ ಹೋಗುವಾಗ ಯೋಚನೆ ಮಾಡಿ ಯಾವಾಗ ಎಲ್ಲಿಗೆ ಹೋಗಬೇಕೆಂದು ನಿರ್ಧರಿಸಬೇಕೆಂದು ಹೇಳುತ್ತಾ ಈ ಒಂದು ಚಿಕ್ಕ ಸ್ಟೋರಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಈ ಹೆಚ್ಚಾಗಿ ಭೂತ ಪ್ರೇತಗಳ ಕತೆ ಕೆಲವೊಬ್ಬರಿಗೆ ಹೆಲ್ಯೂಸಿನೇಷನ್ ಆಗಿರ್ಬೋದು, ಇಲ್ಲ ನಿಜವಾಗಿ ಕೂಡ ಇರ್ಬೋದು. ಹೆಲ್ಯೂಸಿನೇಷನ್ ಏಕಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ತೀವ್ರವಾಗಿ ದುಃಖದಲ್ಲಿರುವಾಗ, ಇಲ್ಲ ಯಾವುದರ ಬಗ್ಗೆ ತೀವ್ರವಾಗಿ ಯೋಚಿಸಿದಾಗ, ಇಲ್ಲ ಏನಾದರೂ ನೋಡಿ ಹೋದಾಗ ಕೆಲವೊಂದು ಸತಿ ಅವನಿಗೆ ಮನಸ್ಸಲ್ಲಿ ಅದು ಹಾಗೆ ಉಳ್ಕೊಂಡಿರುತ್ತೆ. ಇದು ಕೂಡ ಆಗಿರ್ಬೋದು. ಇಲ್ಲವಾದರೆ ಕೆಲವರ ಪ್ರಕಾರ ನಿಜವೂ ಕೂಡ ಇರ್ಬೋದು. ಸೊ ಇದು ಅವರಿಗೆ ಇನ್ನು ಯಾರಿಗೂ ಕೆಲವೊಮ್ಮೆ ಅದು ನಿಜವಾ ಇಲ್ಲ ಹೆಲ್ಯೂಸಿನೇಷನ್ ಅಂತ ಸ್ಪಷ್ಟೀಕರಣ ಕೊಡಲಿಕ್ಕೆ ತುಂಬ ಕಷ್ಟವಾಗುತ್ತದೆ.